ಜಿಲ್ಲಾಧಿಕಾರಿ ವರ್ಗಾವಣೆಯನ್ನು ರದ್ದುಪಡಿಸಬೇಕು. ಜಿಲ್ಲಾಧಿಕಾರಿ ವರ್ಗಾವಣೆಯನ್ನು ರದ್ದುಪಡಿಸಬೇಕು. ಜಿಲ್ಲಾಧಿಕಾರಿ ವರ್ಗಾವಣೆಯನ್ನು ರದ್ದುಪಡಿಸಬೇಕು. ಜಿಲ್ಲಾಧಿಕಾರಿ ವರ್ಗಾವಣೆಯನ್ನು ರದ್ದುಪಡಿಸಬೇಕು. ನಮ್ಮ ಮುಖ್ಯಮಂತ್ರಿಗೆ ಏನು ಹೇಳಿ ಬಯಸ್ತೇವೆ ಅಂದ್ರೆ, ಇವತ್ತು ಮೈಸೂರಿಗೆ 40 ಕೋಟಿ ಖರ್ಚು ಮಾಡ್ತಾ ಇದ್ದಾರೆ ಪ್ರವಾಸೋದ್ಯಮಿಗಾಗಿ. ಬಟ್ ಇವತ್ತು ಬಿಜಾಪುರ ನಗರದ ಪ್ರವಾಸೋದ್ಯಮಿ ಜೀರೋ. ಇವತ್ತು ನವರಸಪುರ ಉತ್ಸವನೂ ಆಗ್ತಾ ಇಲ್ಲ. ಈ ತರ ಹಳ್ಳ ಹಿಡಿದಿದೆ ಬಿಜಾಪುರ. ಮತ್ತೆ ಇನ್ನೊಂದು ಏನು ಹೇಳಬೇಕಂದ್ರೆ, ಉಸ್ತುವಾರಿ ಸಚಿವರು MB ಪಾಟೀಲ್ ನಮಗೆ ವಿಶ್ವಾಸ ಇಲ್ಲ ಮತ್ತು ಯತ್ನಾಳಗೌಡರ ಮೇಲೆ ವಿಶ್ವಾಸ ಇಲ್ಲ. ಇವತ್ತು ಈ ತರ ನಗರದ ಪ್ರವಾಸೋದ್ಯಮ ಕೊಚ್ಚೋಗಿದೆ. ತುಂಬಾ ಹೆಡೇಕ್ ಆಗಿದೆ. ಇವತ್ತು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಆಗಿದೆ. 40 ವರ್ಷ ಆಯ್ತು. ಏನ್ ಮಾಡ್ತಾ ಇದ್ದೀರಿ ನೀವು ಎಲ್ಲರೂ? ಅಧಿಕಾರಿ ವರ್ಗದವರು, ರಾಜಕಾರಣಿಗಳು ಏನ್ ಮಾಡ್ತಾ ಇದ್ದೀರಿ? ನಮ್ಮ ವಿಜಯಪುರದ ಜಿಲ್ಲಾಧಿಕಾರಿಗಳಾದ ಟಿ ಭೂಬಾಲನ್ ಅವರು ಜನರ ಪರವಾಗಿ ಒಳ್ಳೆಯ ಕೆಲಸವನ್ನು ಮಾಡ್ತಾ ಬಂದಿದ್ದಾರೆ. ಅವರ ವರ್ಗಾವಣೆಯನ್ನು ನಾವು ಖಂಡಿಸುತ್ತೇವೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ, ಬೆಂಗಳೂರು ವಿಜಯಪುರ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯದ ಮುಖ್ಯಮಂತ್ರಿಗಳಿಗೆ ವಿಷಯ: ಜಿಲ್ಲಾಧಿಕಾರಿಗಳ ವರ್ಗಾವಣೆ ಆದೇಶವನ್ನು ಮುಖ್ಯಮಂತ್ರಿಗಳು ಹಿಂಪಡೆಯಬೇಕು. ಮಾನ್ಯರೇ, ನಿಷ್ಠಾವಂತ ಕೆಲಸಗಾರರಾಗಿದ್ದ ಟಿ ಭೂಬಾಲನ್ ಅವರು ವಿಜಯಪುರ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ದಕ್ಷ ಅಧಿಕಾರಿಯಾಗಿದ್ದರು. ಪ್ರಮುಖವಾಗಿ ಪ್ರವಾಸೋದ್ಯಮ ಅಭಿವೃದ್ಧಿಯಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡುವಲ್ಲಿ ಯಶಸ್ವಿಯಾಗಿದ್ದರು. ಇತ್ತೀಚೆಗೆ ಥೈಲ್ಯಾಂಡ್ಗೆ ಹೋಗಿ ವಿಜಯಪುರದ ಪ್ರವಾಸೋದ್ಯಮ ಕುರಿತು ಚರ್ಚೆ ಮಾಡಿದ್ದರು. ವಿಶೇಷವಾಗಿ ಗೋಲಗುಂಬಜದ ಪ್ರಾಮುಖ್ಯತೆ ಕುರಿತು ವಿಶ್ವದ ನಿಯೋಗಕ್ಕೆ ವಿವರಿಸಿ ಚರ್ಚಿಸಲಾಯಿತು. ವಿಶೇಷವಾಗಿ ಗೋಲಗುಂಬಜವನ್ನು ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಸೇರಿಸಲಿಕ್ಕೆ ಪ್ರಯತ್ನ ಮಾಡುತ್ತಿದ್ದರು. ಇವರ ಕಾರ್ಯ ವಿಶೇಷವಾಗಿತ್ತು. ಎಲ್ಲ ಸಾಮಾನ್ಯ ಜನರ ಧ್ವನಿಯಾಗಿ ಜನಪರ ಕಾಳಜಿಯುಳ್ಳವರಾಗಿದ್ದರು. ಯಾವುದೇ ಕೆಲಸಕ್ಕೆ ಜನರಿಗೆ ಗೌರವ ಕೊಡುತ್ತಿದ್ದರು. ನಮ್ಮ ಜಿಲ್ಲೆಗೆ ದಕ್ಷ ಅಧಿಕಾರಿ ಅವಶ್ಯಕತೆ ಇದೆ. ಅದಕ್ಕಾಗಿ ಅವರನ್ನು ಮರುಸ್ಥಳಕ್ಕೆ ನೇಮಕ ಮಾಡಿ ಆದೇಶ ಮಾಡಬೇಕೆಂದು ತಮ್ಮಲ್ಲಿ ವಿನಂತಿಸುತ್ತೇನೆ.